ಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ. ಇದರ ಸಂಶೋಧಕರು ಶ್ರೀ ಎಚ್ ಕೃಷ್ಣರವರು 1936ರಲ್ಲಿ ಈ ಹಲ್ಮಿಡಿ ಶಾಸನವನ್ನು ಸಂಶೋಧನೆಯನ್ನು ಮಾಡಿದರು. ತಾವೆಲ್ಲ ಈ ಹಲ್ಮಿಡಿ ಶಾಸನದ ರಚನೆಯನ್ನು ನೋಡಿರ್ತೀರಿ. ಈ ಶಾಸನ ಇದರ ರಚನೆ ಹೇಗಿದೆಯಪ್ಪ ಅಂತಂದ್ರೆ ಈ ಒಂದು ರಚನೆದ ನಂತರ ಹೀಗೆ ಬಂದಿರತಕ್ಕಂಥದ್ದು ಇದೆ. ಇಲ್ಲಿ ನಡುವೆ ಏನಿದೆಯಪ್ಪ ಅಂತಂದ್ರೆ ಸುದರ್ಶನ ಚಕ್ರ ಹೊಂದಿದೆ. ಸುದರ್ಶನ ಚಕ್ರದ ಆಚೆ ಅರ್ಧ ಚಂದ್ರಾಕೃತಿಯಲ್ಲಿ ಅಂದರೆ ಕುದುರೆ ಆಳಾಕೃತಿಯಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ಸಾಲಿನ ಸಂಸ್ಕೃತ ಶ್ಲೋಕ, ಅನುಷ್ಟಪ ಛಂದಸ್ಸಿನಲ್ಲಿರ್ತಕ್ಕಂಥ ಸಂಸ್ಕೃತ ಶ್ಲೋಕವನ್ನು ಬರೆಯಲಾಗಿದೆ. ಅದರಲ್ಲಿ ಏನು ಬರೆದಿದ್ದಾರಪ್ಪ ಅಂತಂದ್ರೆ ವಿಷ್ಣುವನ್ನು ಹೊಗಳಿ ಬರೆದಿರ್ತಕ್ಕಂಥ ಸಾಲುಗಳ ಜಯತಿ ಶ್ರೀ ಪರಿಷ್ಟಂಗ ಶಾರ್ಗ ವ್ಯಾನತಿ ರಚ್ಯುತಃ ಧಾನವಾಕ್ಷೋ ಯುಗಾತಾಗ್ನಿ ಶಿಷ್ಟಾನಂತು ಸುದರ್ಶನ. ಅನುಷ್ಟಪ ಛಂದಸ್ಸಿನಲ್ಲಿರ್ತಕ್ಕಂಥದ್ದು ಒಂದು ಸಾಲುಗಳಲ್ಲಿ ಕಂಡುಬರ್ತಾ ಇದೆ. ನಾವು ಹಲ್ಮಿಡಿ ಶಾಸನದಲ್ಲಿ ಒಟ್ಟು 16 ಸಾಲುಗಳನ್ನು ಕಾಣ್ತಾ ಇದ್ದೀವಿ. 16 ಸಾಲಿನಲ್ಲಿ ಈಗ ತಾನು ಓದಿರ್ತಕ್ಕಂಥದ್ದು ಇದು 1ನೇ ಸಾಲು, ಅರ್ಧ ಚಂದ್ರಾಕೃತಿಯಲ್ಲಿರ್ತಕ್ಕಂಥದ್ದು ಒಂದು ಸಾಲಿದೆ. ಇನ್ನು ಈ ಕೆಳಭಾಗದಲ್ಲಿ ಆಯತಾಕಾರದಲ್ಲಿರ್ತಕ್ಕಂಥ ಈ ಕೆಳಭಾಗದಲ್ಲಿ 16 ಸಾಲುಗಳದಾವ. 16 ಸಾಲುಗಳಲ್ಲಿ 15 ಸಾಲುಗಳು ಹೀಗೆ ಬಂದಿರತಕ್ಕ 15 ಸಾಲುಗಳಿದ್ರೆ ಇಲ್ಲಿ ನಮ್ಮ ಈ ಶಾಸನದ ಅಭಿಮುಖವಾಗಿ ಕೂತಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಎಡಭಾಗದಲ್ಲಿ ಒಂದು ಮೇಲಿನಿಂದ ಕೆಳಗೆ ರಚಿತವಾಗಿರ್ತಕ್ಕಂಥ ಒಂದು ಸಾಲಿದೆ. ಒಟ್ಟು ಹೀಗೆ 16 ಸಾಲುಗಳನ್ನು ಈ ನಮ್ಮ ಹಲ್ಮಿಡಿ ಶಾಸನ ಒಳಗೊಂಡಿದೆ. ಇಲ್ಲಿ ಇದು 1ನೇ ಸಾಲು, ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ 2ರಿಂದ 15ನೇ ಸಾಲುಗಳು ಇಲ್ಲದಾವ. ಹಾಗೆ 16ನೇ ಸಾಲು ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕಾಣಿಸಿಕೊಳ್ತದ. ಹೀಗೆ ಇದು ನಮ್ಮ ಹಲ್ಮಿಡಿ ಶಾಸನ. ಇನ್ನು ಒಂದು ಸಂಕ್ಷಿಪ್ತವಾಗಿ ಹಲ್ಮಿಡಿ ಶಾಸನ ಏನೇನು ಒಳಗೊಂಡಿದೆಯಪ್ಪ ಅಂತಂದ್ರೆ ಇದು ದಾನ ಶಾಸನ. ದಾನ ಯಾರಿಗೆ ಸಿಕ್ಕಿದೆ ಅಂತಂದರೆ ಇಲ್ಲಿ ಈ ಒಂದು ಹಲ್ಮಿಡಿ ಶಾಸನದ ಒಂದು ನಾಯಕ ಯಾರಪ್ಪ ಅಂತಂದರೆ ಇಲ್ಲಿ ವಿಜಯಾರಸ. ನಮಗೆ ಗೊತ್ತಿದ ಭಾಳ ಅಜನ್ಮ ಶತ್ರುಗಳು ಅಂತಂದರೆ ಕದಂಬರು ಮತ್ತು ಪಲ್ಲವರು. ಈ ವಿಜಯಾರಸ ಅಂತಕ್ಕಂಥವ ಈ ಕದಂಬರ ಒಂದು ಸೇನಾಪತಿಯಾಗಿರ್ತಕ್ಕಂಥವ್ರು. ಈ ಶಾಸನ ನಾವು ಮೊದಲಿಗೆ ನೋಡಬೇಕಾಗಿತ್ತು. ಇದು ಶಾಸನ ಕದಂಬರ ಇಲ್ಲಿ ನಮಗೆ ಶಾಸನದ ಮೊದಲಿನಲ್ಲೇ ಅದ್ರ ಬಗ್ಗೆ ಮಾಹಿತಿ ಅದ. ಇದು ಶಾಸನ ಇರ್ತಕ್ಕಂಥದ್ದು ಹಲ್ಮಿಡಿ ಊರಿನೊಳಗೆ. ಇಲ್ಲಿ ಮೊದಲೇ ಹಲ್ಮಿಡಿ ಊರಿನಲ್ಲಿ ಇಟ್ಟಿರ್ತಕ್ಕಂಥ ಶಾಸನದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಹಲ್ಮಿಡಿ ಊರಿನಲ್ಲಿದೆ. ಈ ತಾಲೂಕು ಬೇಲೂರು, ಜಿಲ್ಲೆ ಹಾಸನ. ರಾಜಮನೆತನ ಯಾವುದೋ ಬನವಾಸಿ ಕದಂಬರು. ರಾಜ ಕಾಕುಸ್ತಕ ವರ್ಮ. ಕಾಲ ಕ್ರಿಸ್ತಶಕ ಸುಮಾರು 450ರಲ್ಲಿ. ಈ ಮೂಲ ಶಾಸನ ಬೆಂಗಳೂರಿನಲ್ಲಿರುವ ಕರ್ನಾಟಕ ಪುರಾತತ್ವ ಇಲಾಖೆ ವಸ್ತು ಸಂಗ್ರಹಾಲಯದಲ್ಲಿ ಮೂಲ ಒಂದು ಶಾಸನವನ್ನು ಇಡಲಾಗಿದೆ. ಇದರ ಒಂದು ಪ್ರತಿಯನ್ನು ಮಾಡಿಸಿ ಹಲ್ಮಿಡಿ ಊರಿನಲ್ಲಿ ಇದನ್ನು ಇಟ್ಟಿದ್ದಾರೆ. ಸದ್ಯ ಇರ್ತಕ್ಕಂಥ ನಮ್ಮ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಅದರದ್ದೊಂದು ತದ್ರೂಪ ಸೃಷ್ಟಿ. ಶಾಸನದ ಮೇಲ್ಭಾಗದಲ್ಲಿಟ್ಟು ಕೆಳಗಡೆ ಅದರದ್ದೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದು ಕಾಕುಸ್ಥ ವರ್ಮನ ಒಂದು ಸೇನಾಪತಿ ಯಾರಪ್ಪ ಅಂದರೆ ವಿಜಯಾರಸ ಪಲ್ಲವರ ಜೊತೆ ಒಂದು ಯುದ್ಧದಲ್ಲಿ ಬಹಳಷ್ಟು ವೀರಾವೇಶದಿಂದ ಹೋರಾಡಿ ಕದಂಬರಿಗೆ ಗೆಲುವನ್ನು ತಂದುಕೊಟ್ಟಿರ್ತಾರೆ. ಈ ಕದಂಬರ ಗೆಲುವಾಗಿರೋದ್ರಿಂದ ಅಲ್ಲೊಂದು ನರಿದಾವಳಿ ಅಂತಕ್ಕಂಥ ಪ್ರಾಂತ್ಯ, ಆ ಪ್ರಾಂತ್ಯದ ಆಡಳಿತಾಧಿಕಾರಿಗಳು ಮುರುಗೇಶ ಮತ್ತು ನಾಗ. ಇವರಿಬ್ಬರು ಈ ವಿಜಯಾರಸನ ಒಂದು ಪೌರುಷವನ್ನು ಕಂಡು ಅವನಿಗೆ ಬಾಳ್ಗಚ್ಚಾಗಿ 2 ಗ್ರಾಮಗಳನ್ನು ಕೊಡ್ತಾರೆ, ದಾನವಾಗಿ ಕೊಡ್ತಿದ್ದಾರೆ. ಅವು 2 ಊರುಗಳು ಯಾವಪ್ಪ ಅಂದ್ರೆ ಇದೇ ಶಾಸನದಲ್ಲಿ ಇರ್ತಕ್ಕಂಥದ್ದು ಒಂದು ಪಲ್ಮಿಡಿ ಮತ್ತು ಮುಳಿವಳ್ಳಿ. ಇಲ್ಲಿ ಶಾಸನದಲ್ಲಿದೆ ಪಲ್ಮಿಡಿ ಅಂತಕ್ಕಂಥ ಶಬ್ದ. ಇದೇ ಪಲ್ಮಿಡಿ ಈಗ ಹಲ್ಮಿಡಿ ಆಗಿದೆ. ಆ ಪಲ್ಮಿಡಿ ಮತ್ತು ಮುಳಿವಳ್ಳಿ ಅಂತಿದೆ ಶಾಸನದಲ್ಲಿ, ಈಗ ಅದು ಮಳವಳ್ಳಿ ಆಗಿದೆ. ಆ 2ನ್ನು ಬಾಳ್ಗಚ್ಚಾಗಿ ಕೊಟ್ಟಿದ್ದರ ಒಂದು ಸಾರಾಂಶ ಈ ಒಂದು ಹಲ್ಮಿಡಿ ಶಾಸನ ನಮಗೆ ಹೇಳ್ಕೊಡ್ತಾ ಇದೆ. ಅದನ್ನೀಗ ನಾನು ಓದುವಂಥ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಸಾಲುಗಳನ್ನ ಇಲ್ಲಿ ನಾನು ಓದ್ತಾ ಇದ್ದೀನಿ. ಶಾಸನದ ಗದ್ಯಪಾಠ ಮೊದಲಿಗೆ ನಾವು ಇದನ್ನು ನೋಡಿದ್ದೀವಿ, ಶ್ಲೋಕವನ್ನು ನೋಡಿದ್ದೀವಿ, ಅರ್ಧ ಚಂದ್ರಾಕೃತಿಯಲ್ಲಿರ್ತಕ್ಕಂಥದ್ದು. ಈಗ ಗದ್ಯ ಹೇಗಿದೆ ನೋಡಿ. ನಮಃ ಶ್ರೀ ಮದ್ ಕದಂಬಪನ್ ತ್ಯಾಗ ಸಂಪನ್ನ ಕಲಭೋರಣ ಅರಿ ಕಕುಸ್ತ ಭಟ್ಟೋರನ್ ಆಳೆ
ನರಿದಾವಿಳೆ ನಾಡೋಳ್ ಮೃಗೇಶ ನಾಗೇಂದ್ರ ಆಬೀಳರ್ ಭಟರ್ ಹರಪ್ಪೋರ್ ಶ್ರೀ ಮೃಗೇಶ ನಾಗಾವಯರ್ ಇರ್ವರ್ ಆ ಈ ರೀತಿಯಾಗಿ ಶಾಸನ ಮುಂದೆ ಸಾಗ್ತದೆ. ಧನ್ಯವಾದಗಳು.